Hello students, good morning everyone. Welcome to your online classes. Today let us start with part 5 of the chapter 11 biotechnology, its principles and processes, which comes under unit 9, that is biotechnology. So part 5 ಅಲ್ಲಿ you'll go with the steps or the process of recombinant DNA technology. So ಇದರಲ್ಲಿ in the topics which I will be covering here is process of recombinant technology. ಅದರಲ್ಲಿ 6 steps ಅಥವಾ 6 processes ಇರುತ್ತೆ. ಅದರಲ್ಲಿ ನಾನು ಈ ಒಂದು ಕ್ಲಾಸಲ್ಲಿ ಐ ವಿಲ್ ಡೂ ಓನ್ಲಿ 3 ಕ್ಲಾಸಸ್. ತುಂಬ ಇಟ್ಸ್ ಕ್ವೈಟ್ ಲಾಂಗ್ ಪ್ರಾಸೆಸ್, ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಐ ವಿಲ್ ಡೂ ದಿಸ್ 3 processes in today's part, and then next part I will start with another 3 this one processes. So ಇಲ್ಲಿ ಫಸ್ಟ್ ಪ್ರಾಸೆಸ್ ಬಂದು ಐಸೋಲೇಷನ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್, ದಟ್ ಈಸ್ DNA, ದೆನ್ ಕಟ್ಟಿಂಗ್ ಆಫ್ ದ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್, ಇದನ್ನು ಓದ್ತೀರಾ. ದೆನ್ ಆಂಪ್ಲಿಫಿಕೇಶನ್ ಆಫ್ ದ ಜೀನ್ ಆಫ್ ಇಂಟ್ರೆಸ್ಟ್ ಯೂಸಿಂಗ್ ದ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ processes of recombinant DNA ಟೆಕ್ನಾಲಜಿಯಲ್ಲಿ ಐ ಸೆಡ್ ಯು ಇನ್ ದ ಲಾಸ್ಟ್ ಪಾರ್ಟ್ ಆಲ್ಸೋ ಈ 6 processes ಇರುತ್ತೆ. ಫಸ್ಟ್ ಐಸೋಲೇಷನ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್, ದೆನ್ cutting of the DNA at specific locations. Third is amplification ಅಂತ ಹೇಳಿದ್ರೆ increase of the number of the copies of gene of interest using PCR. Then insertion of recombinant DNA into the host cell, then obtaining the foreign gene product, and sixth is downstream processing. Okay, so in this part you will be studying with these 3 processes or the steps of recombinant DNA technology or rDNA technology. So ಅದರಲ್ಲಿ ಫಸ್ಟ್ ಇಸ್ ಐಸೋಲೇಷನ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್. ಇಲ್ಲಿ ಜೆನೆಟಿಕ್ ಮೆಟೀರಿಯಲನ್ನು ಹೇಗೆ ಐಸೋಲೇಟ್ ಮಾಡ್ತೀರಾ? ಸೊ ನಿಮಗೆ ಬೇಕಾಗಿರುವಂಥ ಮೆಟೀರಿಯಲ್ ಮಾತ್ರ ಸೆಲ್ಲಿಂದ ಹೊರಗಡೆ ತೊಗೋಬೇಕು. ನಿಮಗೆ ಫುಲ್ ಸೆಲ್ ಬೇಕಾಗಿಲ್ಲ, ಯು ಡೋಂಟ್ ವಾಂಟ್ ಎನಿ ಅದರ್ ಆರ್ಗನಲ್ಸ್, ಅದರಲ್ಲಿರುವಂಥ ನ್ಯೂಕ್ಲಿಯಸ್ ಬೇಕಾಗಿಲ್ಲ, ಸೆಲ್ಲಲ್ಲಿರುವಂಥ DNA ಮಾತ್ರ ಬೇಕಾಗಿರುತ್ತೆ. ಅದನ್ನು ಮಾತ್ರ ಯಾವ ಥರ ಸಪ್ರೇಟಾಗಿ ನೀವು ಹೊರಗಡೆ ತೊಗೋತೀರಾ, ಆರ್ ಹೌ ವಿಲ್ ಯು ಐಸೋಲೇಟ್, ಅದನ್ನು ಐಸೋಲೇಟ್ ಅಂತ ಹೇಳಿದ್ರೆ ಸಪ್ರೇಟಾಗಿ ರಿಮೂವ್ ಮಾಡೋದು ಹೇಗೆ, ಸೊ ಅದನ್ನು ಸ್ಟಡಿ ಮಾಡ್ತೀರಾ. ದೆನ್ ಕಟ್ಟಿಂಗ್ ಆಫ್ ದ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್ಸ್. ಆಮೇಲೆ ಫುಲ್ ಏನು DNA ತೊಗೊಂಡಿರ್ತೀರಾ ಅದನ್ನು ನೀವು ಕಟ್ ಮಾಡಬೇಕು. ಯಾಕೆ ಕಟ್ ಮಾಡ್ತೀರಾ? ಸೊ ಟು ಟೇಕ್ ವಾಟ್ ಎವರ್ ದ ಜೀನ್ ಆಫ್ ಯುವರ್ ಇಂಟ್ರೆಸ್ಟ್ ಇಸ್ ದೇರ್, ಅದನ್ನು ಮಾತ್ರ ನೀವು ಕಟ್ ಮಾಡಿ ರಿಮೂವ್ ಮಾಡಬೇಕು. ಸೊ ಫಾರ್ ದ್ಯಾಟ್ ಯು ವಿಲ್ ಗೋ ವಿತ್, ಐ ಸೆಡ್ ಯು, ಒಂದು ಎನ್ಸೈಮ್ ಐತೆ, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಅಂತ. ಅದು ನಾನು ಹೇಳಿದ್ದೀನಿ, ಇದೇ ಒಂದು ಚಾಪ್ಟ್ರಲ್ಲಿ ಬರುತ್ತೆ. ವೆರ್ ಎವರ್ ಯು ವಾಂಟ್ ದ DNA ಸೆಗ್ಮೆಂಟ್ ಟು ಬಿ ಕಟ್, ಅದನ್ನು ಅದೇ ಆ ಒಂದು ರೀಜನಲ್ಲಿ ಕಟ್ ಮಾಡೋದು. ಎಲ್ಲಿ ಕಟ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ ಅಥವಾ ಸ್ಪೆಸಿಫಿಕ್ ಸೈಟ್ಸ್ ಅಂತ ಇರುತ್ತೆ, ಅಲ್ಲಿ ಕಟ್ ಮಾಡಬೇಕು. ಓಕೆ, ಸೊ ಯು ಹ್ಯಾವ್ ಟು ಕಟ್ ದಟ್ ಇನ್ ದಟ್ ಪೊಸಿಷನ್. ಸೊ ಈ ಕಡೆ 5' to 3' ರೀಜನಿಂದ ನೋಡಿದ್ರೂ ಕೂಡ ಸೇಮ್ ಇರುತ್ತೆ, 3' to 5' ನೋಡಿದ್ರೂ ಕೂಡ ಸೇಮ್ ಇರುತ್ತೆ. ಸೊ ಈ ಥರ ಇರೋವಂಥ ಸೀಕ್ವೆನ್ಸಸ್ಸನ್ನು ಕಂಡುಹಿಡಿದು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಕಟ್ ಮಾಡುತ್ತೆ. ಅದನ್ನು ಇಲ್ಲಿ ಕಟ್ ಮಾಡಿ ಅದನ್ನು ಏನು ಮಾಡ್ತೀರಾ, ಸಪ್ರೇಟ್ ಮಾಡ್ತೀರಾ ಈ ಒಂದು ಪ್ರಾಸೆಸ್ಸಲ್ಲಿ. ಕಟ್ಟಿಂಗ್ ಆಫ್ ದ DNA ಅಟ್ ದ ಸ್ಪೆಸಿಫಿಕ್ ಲೊಕೇಶನ್, ದಟ್ ಸ್ಪೆಸಿಫಿಕ್ ಲೊಕೇಶನ್ನ ಸ್ಪೆಸಿಫಿಕ್ ಸೈಟ್ಸ್ ಅಥವಾ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಥರ್ಡ್ ಸ್ಟೆಪ್ ವಾಟ್ ಯು ವಿಲ್ ಡೂ ಇಸ್ ಆಂಪ್ಲಿಫಿಕೇಶನ್ ಆಫ್ ದ ಜೀನ್ ಆಫ್ ಇಂಟ್ರೆಸ್ಟ್ ಯೂಸಿಂಗ್ ದ PCR. ಫಸ್ಟು ಫುಲ್ DNA ಎಕ್ಸ್ಟ್ರಾಕ್ಟ್ ಮಾಡೋದು, ಆಮೇಲೆ ಆ DNA ಬೇಕಾಗಿರುವಂಥ ಜೀನ್ಸ್ನ ಮಾತ್ರ ಸ್ಪೆಸಿಫಿಕ್ ಆಗಿ ನೀವು ಮತ್ತೆ ಅದನ್ನು ಐಸೋಲೇಟ್ ಮಾಡ್ಕೊಳ್ಳೋದು. ಅದಾದಮೇಲೆ ನಿಮಗೆ ಬೇಕಾಗಿರುವಂಥ ಜೀನ್ ಆಫ್ ಇಂಟ್ರೆಸ್ಟ್ ಏನೈತೆ ಅದನ್ನು ಆಂಪ್ಲಿಫಿಕೇಷನ್ ಮಾಡೋದು. ವಾಟ್ ಈಸ್ ಆಂಪ್ಲಿಫಿಕೇಷನ್? ಯು ಆರ್ ಟೇಕಿಂಗ್ ದ ಕಾಪಿ ಆಫ್ ದಟ್ ಪರ್ಟಿಕ್ಯುಲರ್ ಜೀನ್ ಇನ್ ವೆರಿ ಲಾರ್ಜ್ ನಂಬರ್, ತುಂಬ ಲಾರ್ಜ್ ನಂಬರಲ್ಲಿ ಅದನ್ನು ತೊಗೋತೀರಾ, ಇನ್ಕ್ರೀಸ್ ಮಾಡ್ತೀರಾ. ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದಾಗ ಅದು ಒಂದೇ ಇದ್ದರೆ ನಿಮಗೆ ಇಟ್ ಈಸ್ ನಾಟ್ ಯೂಸ್ಫುಲ್. ಆ ಥರ ಬಿಲಿಯನ್ಸ್ ಆಫ್ ಕಾಪೀಸ್ ಇದ್ದರೆ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ಯಾವ ಥರ ಪ್ರೊಡ್ಯೂಸ್ ಮಾಡ್ತೀರಾ? ಹೌ ವಿಲ್ ಯು ಪ್ರೊಡ್ಯೂಸ್ ಮೆನಿ ಮಿಲಿಯನ್, ಬಿಲಿಯನ್ ಆ್ಯಂಡ್ ಟ್ರಿಲಿಯನ್ ನಂಬರ್ ಆಫ್ ಕಾಪೀಸ್? ಅದನ್ನು ನಾವು ಆಂಪ್ಲಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡೋದಕ್ಕೆ ಯು ವಿಲ್ ಯೂಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೆಕ್ನಿಕ್ ಆರ್ ದ ಮಿಷಿನ್ which is involved or the equipment called as polymerase chain reaction. ಓಕೆ, PCR ಅಂತ ಇರುತ್ತೆ. ಇದರಲ್ಲಿ ಕಂಟಿನ್ಯೂಸ್ ಆಗಿ ಸೇಮ್ ಇರೋವಂಥ ಜೀನೇ ಮತ್ತೆ ಕಾಪಿ ಆಗಿ ಕ್ಲೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ವಾಟ್ ಈಸ್ ಎ ಕ್ಲೋನ್? ಪ್ರೊಡಕ್ಷನ್ ಆಫ್ ದ ಸಿಮಿಲರ್ ಕಾಪೀಸ್, ಅದನ್ನು ಕ್ಲೋನ್, ಅದು ಪ್ರೊಡಕ್ಷನ್ ಆಗುತ್ತೆ ಥರ್ಡ್ ಸ್ಟೆಪ್ಪಲ್ಲಿ ನಿಮಗೆ. ಸೊ ಇನ್ ದಿಸ್ ಪಾರ್ಟ್, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪಾರ್ಟ್, ಇಷ್ಟು 3 ಪಾರ್ಟ್ಸನ್ನು ನೀವು
ಸ್ಟಡಿ ಮಾಡ್ತೀರಾ. ಸೊ ಫಸ್ಟ್ I will go with isolation of the genetic material or the DNA. So here what you'll do is you'll treat the bacterial cells or the plant or the animal tissues with enzyme. ಇಲ್ಲಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಆ ಸೆಲ್ಸನ್ನ ಬ್ರೇಕ್ ಮಾಡೋದಕ್ಕೋಸ್ಕರ ಸೆಲ್ ವಾಲ್ ಸೆಲ್ ಮೆಂಬ್ರೇನ್ ಡೈಜೆಸ್ಟ್ ಆಗೋದಕ್ಕೋಸ್ಕರ ನೀವು ತೊಗೊಂಡಿರೋವಂಥ ಸೆಲ್ಸನ್ನು ಬ್ಯಾಕ್ಟೀರಿಯಲ್ ಸೆಲ್ಸ್ ಆಗಿರ್ಬೋದು, ಪ್ಲಾಂಟ್ ಸೆಲ್ಸ್ ಆಗಿರ್ಬೋದು, ಅಥವಾ ಆ್ಯನಿಮಲ್ ಸೆಲ್ಸ್ ಆಗಿರ್ಬೋದು, ಅಥವಾ ಟಿಶ್ಯೂಸ್ ಆಗಿರ್ಬೋದು, ಅದನ್ನು ಫಸ್ಟ್ ಏನು ಮಾಡ್ತೀರಾ, ಸೆಲ್ ವಾಲ್ ಮತ್ತು ಸೆಲ್ ಮೆಮ್ಬ್ರೇನ್ ಬ್ರೇಕ್ ಆಗಬೇಕು. ಸೊ ಬ್ರೇಕ್ ಆಗೋದಕ್ಕೆ ಯು ವಿಲ್ ಟ್ರೀಟ್ ದೋಸ್ ಸೆಲ್ಸ್ ವಿತ್ ಸಮ್ ಆಫ್ ದ ಎನ್ಸೈಮ್ಸ್. ಆ ಎನ್ಸೈಮ್ಸ್ ಯಾವುದು ಅಂತ ಹೇಳಿದರೆ ಲೈಸೋಸೈಮ್ ಅನ್ನೋ ಒಂದು ಎನ್ಸೈಮು ಬ್ಯಾಕ್ಟೀರಿಯಲ್ ಸೆಲ್ಲನ್ನು ಡೈಜೆಸ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಡೈಜೆಸ್ಟ್ ಅಂತ ಹೇಳಿದ್ರೆ ಅದನ್ನು ಡಿಸಿಂಟಿಗ್ರೇಟ್ ಮಾಡುತ್ತೆ, ಆವಾಗ ನಿಮಗೆ ಬರೀ DNA ಮಾತ್ರ ಸಿಗುತ್ತೆ, ಲೈಸೋಸೈಮ್ ಅಂತ ಎನ್ಸೈಮ್. ದೆನ್ ಸೆಲ್ಯುಲೋಸ್ ಅನ್ನೋ ಒಂದು ಎನ್ಸೈಮು ಪ್ಲಾಂಟ್ ಸೆಲ್ಸನ್ನು ಡೈಜೆಸ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀರಾ. ಯಾಕಂದರೆ ಪ್ಲಾಂಟಿನ ಸೆಲ್ ವಾಲು ಸೆಲ್ ಮೆಮ್ಬ್ರೇನ್ ಸೆಲ್ಯುಲೋಸಿಂದ ಫಾರ್ಮ್ ಆಗಿರುತ್ತೆ. ಇಟ್ ಈಸ್ ಅ ಕಾರ್ಬೋಹೈಡ್ರೇಟ್. ಓಕೆ, ದೆನ್ ಕೈಟಿನೇಸ್ ಅಂತ ಎನಿಥಿಂಗ್ ವಿಚ್ ಇಸ್ ಎಂಡಿಂಗ್ ಫ್ರಮ್ ಯುವರ್ ASE ಅಂದರೆ ಅದು ಎನ್ಸೈಮ್ ಅಂತ. ಅದು ಫಂಗಸ್ಸಲ್ಲಿ ಇರುವಂಥ ಸೆಲ್ಸನ್ನು ಡೈಜೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಫಂಗಲ್ ಸೆಲ್ಲಲ್ಲಿ ಇರುವಂಥ ಔಟ್ರ್ ಕವರಿಂಗ್ಸ್ ಸೆಲ್ ಮೆಮ್ಬ್ರೇನ್ ಅಥವಾ ಔಟ್ರ್ ಕವರಿಂಗ್ ಆಫ್ ದ ಸೆಲ್ ಕೈಟಿನಿಂದ ಫಾರ್ಮ್ ಆಗಿರುತ್ತೆ. ಅದಕ್ಕೋಸ್ಕರ ಈ 3 ಥರ ಎನ್ಸೈಮ್ಸನ್ನು ಯೂಸ್ ಮಾಡಿ ಈ 3 ಥರ ಪ್ಲಾಂಟ್ ಸೆಲ್ಸನ್ನು ನೀವು ಸೆಲ್ಸನ್ನು ಡೈಜೆಸ್ಟ್ ಮಾಡ್ತೀರಾ. ಬ್ಯಾಕ್ಟೀರಿಯಲ್ ಸೆಲ್, ಪ್ಲಾಂಟ್ ಸೆಲ್ ಆ್ಯಂಡ್ ಆ್ಯನಿಮಲ್ ಸೆಲ್. Then what you will do is cell is broken to release the DNA and other molecules are also released. ಸೆಲ್ ಆವಾಗ ಬ್ರೇಕ್ ಆಗುತ್ತೆ, ನ್ಯೂಕ್ಲಿಯರ್ ಮೆಮ್ಬ್ರೇನು ಕೂಡ ಬ್ರೇಕ್ ಆಗಿ ಒಳಗಡೆ ಇರುವಂಥ ಎಲ್ಲ ಪ್ರೋಟೀನ್ಸ್, ಪಾಲಿಸ್ಯಾಕರೈಡ್ಸ್, ಲಿಪಿಡ್ಸ್, DNA, RNA ಎಲ್ಲ ಹೊರಗಡೆ ಬರುತ್ತೆ. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಸಲ್ಯೂಷನ್ ಆರ್ ಸಸ್ಪೆನ್ಷನ್ ವಿಚ್ ಇಸ್ ಹ್ಯಾವಿಂಗ್ ದ ಸೆಲ್ಸ್. ಡಿಫ್ರೆಂಟ್ ಸೆಲ್ಸ್ ಇದರಲ್ಲಿರುತ್ತೆ ಅಥವಾ ಟಿಶ್ಯೂಸ್ ಇದರಲ್ಲಿರುತ್ತೆ. ಓಕೆ, ಸೊ ಇದನ್ನು ಡೈಜೆಸ್ಟ್ ಮಾಡೋದಕ್ಕೋಸ್ಕರ ಯು ಹ್ಯಾವ್ ಆ್ಯಡೆಡ್ ದ ಎನ್ಸೈಮ್ಸ್ ಲೈಸೋಸೈಮ್, ಸೆಲ್ಯುಲೋಸ್ ಆ್ಯಂಡ್ ಕೈಟಿನೇಸ್. 3ರಲ್ಲಿ ಯಾವುದಾದ್ರೂ ಎನ್ಸೈಮ್ ಆ್ಯಡ್ ಮಾಡ್ತೀರಾ ಬೇಸ್ಡ್ ಆನ್ ದ ಸೆಲ್ಸ್ ಯು ಆರ್ ಸೆಲೆಕ್ಟಿಂಗ್. ಅದನ್ನು ಡೈಜೆಸ್ಟ್ ಮಾಡಾದಾಗ ಅದರಲ್ಲಿ ಇರುವಂಥ DNA ನೀವು ಈ ಥರ ಸಪ್ರೇಟಾಗಿ ಸ್ಪೂಲಿಂಗ್ ಅಂತ ಹೇಳ್ತೀವಿ. ಸೊ ಇವಾಗ ಥ್ರೆಡ್ ಬಿದ್ದಿರುತ್ತೆ, ಯು ಆರ್ ಪುಟ್ಟಿಂಗ್ ಯುವರ್ ಫಿಂಗರ್ ಇನ್ಸೈಡ್ ದಟ್. ಐ ವಿಲ್ ಟೆಲ್ ಯು ವಾಟ್ ಇಸ್ ಸ್ಪೂಲಿಂಗ್ ಹಿಯರ್. ಸೊ ಬಕೆಟ್ ಒಂದು ಸ್ಮಾಲ್ ಒಂದು ಗ್ಲಾಸಲ್ಲಿ ವಾಟರ್ ತೊಗೊಂಡಿರ್ತೀರ, ಒಂದು ಗ್ಲಾಸ್ ಆಫ್ ವಾಟರ್ ಇರುತ್ತೆ, ಅದರಲ್ಲಿ ಒಂದು ಥ್ರೆಡ್ ಬಿದ್ದಿರುತ್ತೆ ಅಂತ ಅಂದ್ಕೊಳ್ಳಿ, ಅ ಲಾಂಗ್ ಥ್ರೆಡ್. ಓಕೆ, ಸೊ ಅದನ್ನು ಹಾಗೆ ತೊಗೊಂಡು ಯು 4 ಫಿಂಗರು ಮತ್ತು ನಿಮ್ಮ ಥಂಬ್ ಯೂಸ್ ಮಾಡಿ ತೆಗಿಯೋದು ಬದಲು ಏನು ಮಾಡ್ತೀರಾ, ಯು ಆರ್ ಪುಟ್ಟಿಂಗ್ ಯುವರ್ ಫಿಂಗರ್ ಒಂದು ಯು ಆರ್ ಯೂಸಿಂಗ್ ಯುವರ್ ಥಂಬ್ ಆ್ಯಂಡ್ 4 ಫಿಂಗರ್ ಅದನ್ನು ಹಿಡ್ಕೋತೀರಾ. ಹಿಡ್ಕೊಂಡು ಯು ಆರ್ ರೊಟೇಟಿಂಗ್ ಯುವರ್ ಫಿಂಗರ್. ಓಕೆ, ಸೊ ರೊಟೇಟ್ ಮಾಡಿದಾಗ ಆ ಥ್ರೆಡ್ಡು ಕೂಡ ನಿಮ್ಮ ಫಿಂಗರಿಗೆ ರೌಂಡಾಗಿ ಏನಾಗುತ್ತೆ, ಸುತ್ತಕೊಳ್ಳುತ್ತೆ. ಎಲ್ಲಿ ತನಕ ಮುಗಿಯುತ್ತೆ ಅಲ್ಲಿ ತನಕ ಯು ಆರ್ ರೊಟೇಟಿಂಗ್ ಯುವರ್ ಫಿಂಗರ್ ಸೊ ದಟ್ ಥ್ರೆಡ್ ವಿಲ್ ಸ್ಪೂಲ್ ಟು ಯುವರ್ ಫಿಂಗರ್, ರೌಂಡಾಗಿ ಸುತ್ತಕೊಳ್ಳುತ್ತೆ. ಅದೇ ಥರ ನೀವು ಇಲ್ಲಿ ಡೈಜೆಷನ್ ಆದಮೇಲೆ DNA ಅದೇ ಥರ ರಿಮೂವ್ ಮಾಡ್ತೀರಾ. ಸ್ಕ್ಯಾಲ್ಪಲ್ ಇರುತ್ತೆ, ಅದಕ್ಕೋಸ್ಕರನೇ ಅಂತ ತುಂಬ ಸ್ಮಾಲ್ ಆಗಿರುವಂಥ ಎಕ್ವಿಪ್ಮೆಂಟು. ಅದನ್ನು ತೊಗೊಂಡು ಹಿಡ್ಕೊಂಡು ಥ್ರೆಡ್ ಥರ ನಿಮಗೆ ಕಾಣಿಸುತ್ತೆ, ಮಧ್ಯದಲ್ಲಿ ಬರುತ್ತೆ. ಅದನ್ನು ಯುಲ್ ಗ್ರಿಪ್ ಇಟ್ ಆ್ಯಂಡ್ ದೆನ್ ಯುಲ್ ಸ್ಪೂಲ್ ಇಟ್. ಸ್ಪೂಲ್ ಮಾಡಿ DNA ಮಾತ್ರ ನೀವು ಸಪ್ರೇಟಾಗಿ ತೆಗಿತೀರಾ. ಓಕೆ, ಸೊ ದೆನ್ ಹಿಯರ್ ಸೇಮ್ ಥಿಂಗ್, ಜೀನ್ಸ್ ಆರ್ DNA ಆರ್ ಇಂಟರ್ವೈನ್ಡ್ ವಿತ್ ಪ್ರೋಟೀನ್ಸ್ ಸಚ್ ಆಸ್ ಹಿಸ್ಟೋನ್. ನಿಮಗೆ ಗೊತ್ತು ಜೀನ್ಸ್ DNA ಯಾವತ್ತೂ ಕೂಡ ಅದರಲ್ಲಿ ಹಿಸ್ಟೋನ್ಸ್ ಆ್ಯಂಡ್ ನಾನ್ ಹಿಸ್ಟೋನ್ಸ್ ಅಂತ ಪ್ರೋಟೀನ್ಸ್ ಇರುತ್ತೆ. ಇದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಅದರಲ್ಲಿ ನಾನು ಮಾಡಿದ್ದೀನಿ ನಿಮಗೆ. DNA ಯಾವತ್ತೂ ಕೂಡ ಪ್ರೋಟೀನ್ಸ್ ಮಧ್ಯದಲ್ಲಿರುತ್ತೆ ಅಂತ. ಇಂಟರ್ವೈನ್ಡ್ ವಿತ್ ಪ್ರೋಟೀನ್ಸ್ ಸಚ್ ಆಸ್ ಹಿಸ್ಟೋನ್ಸ್ ಅಂತ, ಹಿಸ್ಟೋನ್ ಪ್ರೋಟೀನ್ಸ್ ಅಂತ. ಇಲ್ಲಿ ಏನು ಮಾಡುತ್ತೆ, RNA ಈಸ್ ರಿಮೂವ್ಡ್ ಬೈ ಟ್ರೀಟಿಂಗ್ ವಿತ್ ರೈಬೋನ್ಯೂಕ್ಲಿಯಸ್. RNA ರಿಮೂವ್ ಮಾಡಬೇಕು ಬಿಕಾಸ್ ಯು ವಾಂಟ್ ಓನ್ಲಿ DNA. ಕೆಲವೊಂದು ಸರಿ RNA ಇರುತ್ತೆ, ಅದನ್ನು ರೈಬೋನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಅದು ಡೈಜೆಸ್ಟ್ ಆಗಿಬಿಡುತ್ತೆ. ಇದೇನು ಮಾಡುತ್ತೆ, RNA ಡೈಜೆಸ್ಟ್ ಮಾಡುತ್ತೆ. ಓಕೆ, ಡೈಜೆಸ್ಟ್ ಇನ್ ದ ಸೆನ್ಸ್ ಇಟ್ ವಿಲ್ ಈಟ್ ಇಟ್ ಆರ್ ಇಟ್ ವಿಲ್ ಡಿಸಿಂಟಿಗ್ರೇಟ್ ಇಟ್. ಪ್ರೋಟೀನ್ಸನ್ನ ರಿಮೂವ್ ಮಾಡೋದಕ್ಕೆ ಯುಲ್ ಟ್ರೀಟ್ ವಿತ್ ಪ್ರೋಟಿಯೇಸ್. ಈ ಹಿಸ್ಟೋನ್ ಪ್ರೋಟೀನ್ಸ್ ಏನು ಅಟ್ಯಾಚ್ ಆಗಿರುತ್ತೆ ಈ DNA ಅದು ಡೈಜೆಸ್ಟ್ ಆಗೋದಕ್ಕೆ ಪ್ರೋಟಿಯೇಸ್ ಅನ್ನೋ ಒಂದು ಪ್ರೋಟಿಯೇಸ್ ಎನ್ಸೈಮ್ಸಿಂದ ನೀವು ಅದನ್ನು ಇದು ಮಾಡ್ತೀರಾ. ದೆನ್ ಅದರ್ ಮಾಲಿಕ್ಯೂಲ್ಸ್ ಆರ್ ರಿಮೂವ್ಡ್ ಬೈ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ಸ್. ಇನ್ನು ಮಿಕ್ಕಿದೆಲ್ಲನೂ ಕೂಡ ಅದಕ್ಕೆ ಆದಂಥ ಒಂದೊಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಮಾಡಿ ನಿಮಗೆ ಬೇಕಾಗಿರೋದು ಬರೀ DNA ಮಾತ್ರ. ಅದು ಮಾತ್ರ ಉಳಿಯೋ ತನಕ ಆ ಒಂದು ಸಲ್ಯೂಷನನ್ನು, ಸಸ್ಪೆನ್ಷನ್ನ ಬೇರೆ ಬೇರೆ ಕೆಮಿಕಲ್ಸ್ ಜೊತೆ ನೀವು ಟ್ರೀಟ್ ಮಾಡ್ತಿರ್ತೀರ. ಓಕೆ, ಆ್ಯಂಡ್ ಫೈನಲಿ ಇದೆಲ್ಲ ಮಾಡಾದ್ಮೇಲೆ ಚಿಲ್ಡ್ ಎಥನಾಲ್ ಹಾಕ್ತೀರಾ. ಯು ವಿಲ್ ಪುಟ್ ಚಿಲ್ಡ್ ಎಥನಾಲ್
ಓಕೆ, ತುಂಬ ಕೋಲ್ಡ್ ಆಗಿರುವಂಥ ಎಥನಾಲ್, ಆಲ್ಕೋಹಾಲ್ ಹಾಕಿ ಈಸ್ ಆ್ಯಡ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಪ್ಯೂರಿಫೈಡ್ DNA ಪ್ರೆಸಿಪಿಟೇಟ್ಸ್ ಆಸ್ ದ ಫೈನ್ ಥ್ರೆಡ್ಸ್ ಇನ್ ದ ಸಸ್ಪೆನ್ಷನ್. ಆವಾಗ ಪ್ಯೂರಿಫೈ ಆಗಿರುವಂಥ DNA ಎಲ್ಲ ಡೈಜೆಸ್ಟ್ ಆಗಿ ಬರೀ DNA ಉಳ್ದಿರುತ್ತಲ್ಲ, ಅದು ನಿಮಗೆ ಏನಾಗುತ್ತೆ, ಪ್ರೆಸಿಪಿಟೇಟ್ ಅಂತ ಹೇಳಿದ್ರೆ ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ, ನೀರು ಥರ ಕಾಣಿಸೋದಿಲ್ಲ. ಪ್ರೆಸಿಪಿಟೇಟ್ ಅಂದರೆ ನಿಮ್ಗೆ ಗೊತ್ತು, ಕೆಮಿಸ್ಟ್ರಿ ಕ್ಲಾಸಸ್ಸಲ್ಲೆಲ್ಲ ಮಾಡ್ತೀರಾ ನೀವು. ಓಕೆ, ಲಿಕ್ವಿಡಿಂದ ಸಾಲಿಡಿಗೆ ಕನ್ವರ್ಟ್ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ ಸಪ್ರೇಟಾಗಿ ಹಾಗೆ ಇಲ್ಲಿ ಥ್ರೆಡ್ ಥರ, ದಿಸ್ ಈಸ್ ಯೋರ್ ಟೆಸ್ಟ್ ಟ್ಯೂಬ್ ಅಂತ ಅಂದ್ಕೊಳ್ಳಿ. ಇದು ಸೊಲ್ಯೂಷನನ್ನು ಹಾಕಿದ್ದೀರಾ, ಎಲ್ಲ ಒಂದು ಎನ್ಸೈಮ್ಸ್ ಜೊತೆ ಇದನ್ನು ಟ್ರೀಟ್ ಮಾಡಿದ್ದೀರಾ, ಈ ಥರ ಸಪ್ರೇಟಾಗಿ ಒಂದು ಕಡೆ ಬಂದುಬಿಡುತ್ತೆ, ಪ್ರೆಸಿಪಿಟೇಟ್ ಆಗಿಬಿಡುತ್ತೆ. ಇದನ್ನು ನೀವು ರಿಮೂವ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಟೇಕ್ ದ್ಯಾಟ್. DNA ದಟ್ ಸಪ್ರೇಟ್ಸ್ ಔಟ್ ಕ್ಯಾನ್ ಬಿ ರಿಮೂವ್ಡ್ ಬೈ ಸ್ಪೂಲಿಂಗ್. ಓಕೆ, ರೌಂಡ್ ಒಂದು ಇದ್ರ ಥರ ಹುಕ್ ಥರ ಇರುತ್ತೆ, ಅದನ್ನು ತೊಗೊಂಡು ಅದನ್ನು ರಿಮೂವ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಕಟ್ಟಿಂಗ್ ಆಫ್ ದ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್ಸ್. ಇಲ್ಲಿ ಒಂದು ಸರಿ ರಿಮೂವ್ ಮಾಡಾಯಿತು, ನಿಮಗೆ ಫುಲ್ DNA ಬೇಕಾಗಿಲ್ಲ, ಅದರಲ್ಲಿ ಯಾವುದೋ ಒಂದು ಜೀನ್ ಮಾತ್ರ ನಿಮ್ಗೆ ಬೇಕಾಗಿರುತ್ತೆ. ಸೊ DNAಯಲ್ಲಿ ತುಂಬ ಜೀನ್ಸ್ ಇರುತ್ತೆ, ಅದರಲ್ಲೂ ನಿಮ್ಗೆ ಬೇಕಾಗಿರೋ ಅಂದರೆ ಪಾರ್ಟ್ ಆಫ್ ಅ DNA ಮಾತ್ರ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸೊ ವಾಟ್ ಯುಲ್ ಡೂ ಇಸ್ ಹಿಯರ್, ಇಟ್ ಈಸ್ ಪರ್ಫಾರ್ಮ್ಡ್. ಸೆಕೆಂಡ್ ಸ್ಟೆಪ್ ಏನು ಮಾಡ್ತೀರಾ ಅಂದರೆ, ಇಟ್ ಈಸ್ ಪರ್ಫಾರ್ಮ್ಡ್ ಬೈ ಇನ್ಕ್ಯುಬೇಟಿಂಗ್ ದ ಪ್ಯೂರಿಫೈಡ್ DNA ವಿತ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಅಟ್ ದ ಆಪ್ಟಿಮಲ್ ಕಂಡೀಷನ್. ಇಲ್ಲಿ ಏನು ಮಾಡ್ತೀರಾ, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್, ಅದು ಮಾಲಿಕ್ಯುಲರ್ ಸೀಸರ್ಸು. ನಿಮಗೆ DNA ಎಲ್ಲೆಲ್ಲಿ ನಿಮಗೆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇರುತ್ತೆ ಅಲ್ಲಿ DNAನ ಕಟ್ ಮಾಡುವಂಥ ಎಬಿಲಿಟಿ ಈ ಒಂದು ಎನ್ಸೈಮ್ ಹೊಂದಿರುತ್ತೆ. ಈ ಎನ್ಸೈಮ್ ಜೊತೆ ನೀವೇನು ಮಾಡ್ತೀರಾ, DNAನ ಟ್ರೀಟ್ ಮಾಡ್ತೀರಾ. ಓಕೆ, ಸೊ ದ್ಯಾಟ್ ಈ DNA ನಿಮಗೆ ಎಲ್ಲೆಲ್ಲಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ ಇರುತ್ತೆ ಅಲ್ಲಲ್ಲಿ ಕಟ್ ಮಾಡುತ್ತೆ. ಅಲ್ಲಿ ಕಟ್ಟಾಗಿರುವಂಥ ಸ್ಟ್ರೆಚಸಲ್ಲಿ ನಿಮಗೆ ಬೇಕಾಗಿರುವಂಥ ಜೀನ್ಸ್ ಇರುತ್ತೆ. ಜೀನ್ ಆಫ್ ಯುವರ್ ಇಂಟ್ರೆಸ್ಟ್ ವಿಲ್ ಬಿ ದೇರ್. ಸೊ ದೇ ಅಟ್ ದ ಆಪ್ಟಿಮಲ್ ಕಂಡೀಷನ್ಸ್, ಎಲ್ಲಿ ಒಂದು ಕೆಲವೊಂದು ಅದಕ್ಕೆ ಇಷ್ಟೇ ಟೆಂಪ್ರೇಚರ್, ಇಷ್ಟೇ ಒಂದು ಹ್ಯುಮಿಡಿಟಿ ಎಲ್ಲ ಮೇಂಟೈನ್ ಮಾಡಬೇಕಾಗಿರುತ್ತೆ, ಅಲ್ಲಿ ಮಾಡಿದಾಗ ನಿಮಗೆ ಕಟ್ ಆಗುತ್ತೆ. ಓಕೆ, ದೆನ್ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸನ್ನು ಯೂಸ್ ಮಾಡ್ತೀರಾ. ಓಕೆ, ಫಾರ್ ದಿಸ್ ಪರ್ಪಸ್ ಯೂಶ್ವಲಿ ದಿಸ್ ಈಸ್ ಎಂಪ್ಲಾಯ್ಡ್ ಟು ಚೆಕ್ ದ ಪ್ರೋಗ್ರೆಷನ್ ಆಫ್ ಅ ರೆಸ್ಟ್ರಿಕ್ಷನ್ ಎನ್ಸೈಮ್ ಡೈಜೆಷನ್. ಇದು ಏನು ಮಾಡ್ತೀರಾ, ಸಸ್ಪೆನ್ಷನ್ ಸೆಲ್ಸನ್ನು ತೊಗೊಂಡು ಅದನ್ನು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಜೊತೆ ಆ್ಯಡ್ ಮಾಡಿ ನಿಮಗೆ, ಅಥವಾ DNA ತೊಗೋತೀರಾ, ಏನು ಸ್ಪೂಲ್ ಔಟ್ ಮಾಡಿದ್ದೀರಾ ಆ DNA, ನಾಟ್ ಸೆಲ್, ಅದನ್ನು ತೊಗೊಂಡು ಎನ್ಸೈಮ್ಸ್ ಆ್ಯಡ್ ಮಾಡಿ ಎರಡೂ ಮಿಕ್ಸ್ ಮಾಡಿ ನೀವೇನು ಮಾಡ್ತೀರಾ, ಇಲ್ಲಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಇರುತ್ತೆ. ಇದೊಂದು ಪ್ಲೇಟು, ಜೆಲ್ ಪ್ಲೇಟ್ ಅಂತ ಹೇಳ್ತೀವಿ. ಇದರಲ್ಲಿ ಅಗರೋಸ್ ಜೆಲ್ಲನ್ನು ಹಾಕ್ತೀರಾ. ಅಗರೋಸ್ ಅಂತ ಹೇಳಿದ್ರೆ ಅದು ವೀಡ್, ಅದು ಸಿಯಲ್ಲಿ ಇರೋವಂಥ ಗ್ರಾಸ್. ಅದನ್ನು ನೀವು ಯೂಶ್ವಲಿ ಸ್ವೀಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅಗಾರ ಅಂತ ಹೇಳ್ತೀವಿ. ಅದನ್ನು ಬಾಯ್ಲ್ ಮಾಡಿ ಇಲ್ಲಿ ಪೋರ್ ಮಾಡ್ತೀರಾ. ಬರೀ ಅದ್ರ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀರ, ಪೋರ್ ಮಾಡ್ತೀರಾ. ಅದು ತಿಕ್ಕಾಗುತ್ತೆ ಅಲ್ವಾ, ಕೋಲ್ಡ್ ಆದಾಗ ತಿಕ್ಕಾಗುತ್ತೆ. ಅಲ್ಲಿ ಲೇನ್ಸನ್ನ ಕೂಂಬಿಟ್ಬಿಟ್ಟು ಇಲ್ಲಿ ಈ ಥರ ವೆಲ್ಸನ್ನ ಕ್ರಿಯೇಟ್ ಮಾಡ್ತೀರಾ. ದೆನ್ ವಾಟ್ ಯು ವಿಲ್ ಡೂ ಇಸ್ 1, 2, 3 and 4 ಲೇನ್ಸ್ ಆರ್ ಹಿಯರ್. ಅದರಲ್ಲಿ ಸ್ಯಾಂಪಲ್ಸನ್ನು ಹಾಕ್ಕೊಂಡು ಬರ್ತೀರಾ. ಇಲ್ಲಿ ಪುಟ್ ದ ಸ್ಯಾಂಪಲ್ಸ್ ವಿಚ್ ಇಸ್ ದ ಸ್ಯಾಂಪಲಲ್ಲಿ ಏನಿರುತ್ತೆ, ಯುವರ್ ಎನ್ಸೈಮ್ ಆ್ಯಂಡ್ ಯುವರ್ DNA ರಿಮೂವ್ ಮಾಡಿರೋ ಐಸೋಲೇಟ್ ಮಾಡಿರೋವಂಥ DNA ಇರುತ್ತೆ, ಇಲ್ಲಿ ಹಾಕ್ಕೊಂಡು ಬರ್ತೀರಾ. ಆಮೇಲೆ ಯುಲ್ ಅಲೌ ದ ಕರೆಂಟ್ ಟು ಪಾಸ್. ಪಾಸಿಟಿವ್ ಎಲೆಕ್ಟ್ರೋಡ್, ನೆಗೆಟಿವ್ ಎಲೆಕ್ಟ್ರೋಡು ಎರಡು ಇರುತ್ತೆ. ಓಕೆ, ಸೊ ಪಾಸಿಟಿವ್ ಎಲೆಕ್ಟ್ರೋಡ್ ಬಂದು ನಿಮಗೆ ಆ್ಯನೋಡ್ ಅಂತ, ನೆಗೆಟಿವ್ ಬಂದು ಕ್ಯಾಥೋಡ್ ಅಂತ ಅಲ್ಲಿರುತ್ತೆ. ಸೊ ಕರೆಂಟ್ ಪಾಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ DNA ಮೂವ್ ಆಗುತ್ತೆ. ಈ ಜೆಲ್ಲಲ್ಲಿ ಈ ಲೇನ್ಸ್ ಎಲ್ಲೆಲ್ಲ ಹಾಕಿರ್ತೀರ ಅಲ್ಲಿ ಈ ಥರ ಮೂವ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ದೋಸ್ ರೆಡ್ ಕಲರ್ಡ್ ಪ್ಯಾಚಸ್ ವಿಚ್ ಇಸ್ ಶೋಯಿಂಗ್ ದ್ಯಾಟ್ ಎಲ್ಲಿ ತನಕ DNA ನಿಮಗೆ ಮೂವ್ ಆಗೈತೆ ಅನ್ನೋದು ತೋರಿಸುತ್ತೆ. ಇದನ್ನು DNA ಬ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ಮೇಲ್ಗಡೆ ಲಾರ್ಜೆಸ್ಟ್ DNA ಬ್ಯಾಂಡ್ಸ್ ವಿಲ್ ಹ್ಯಾವ್, ಆ್ಯಂಡ್ ಅಟ್ ದ ಎಂಡ್ ಆಫ್ ದಿಸ್ ಜೆಲ್ you have smallest band. Okay, and then wells will be there, 4 wells you have. So gel electrophoresis is which is showing the migration of the undigested lane. This is undigested ಅಂತ ಹೇಳಿದ್ರೆ ರೆಸ್ಟ್ರಿಕ್ಷನ್ ಎನ್ಸೈಮ್ ಏನೂ ಆ್ಯಕ್ಷನ್ನೇ ತೋರಿಸಿಲ್ಲ, ಎಲ್ಲೂ ಕೂಡ ಕಟ್ಟೆ ಮಾಡಿಲ್ಲ. ಆ DNA ಹಾಗೆ ಇಲ್ಲೇ ಬಂದು ಸೆಟ್ಲ್ ಆಗಿಬಿಟ್ಟೈತೆ. ಇಲ್ಲಿ 2 ಇಂದ 4 ತನಕ 2, 3 and 4 ಲೇನ್. ಆ ಲೇನಲ್ಲಿ ವೆಲ್ಲಲ್ಲಿ ಡೈಜೆಸ್ಟೆಡ್ ಸೆಟ್ ಆಫ್ DNA ಫ್ರ್ಯಾಗ್ಮೆಂಟ್ಸ್ ಐತೆ. ಅಂದರೆ ಇಲ್ಲಿ DNA ಕಟ್ ಮಾಡಿ ಇಷ್ಟೊಂದು ಪೀಸು, ಇಷ್ಟೊಂದು ಇಲ್ಲಿ 1, 2, 3, 4 3 ಪ್ಲೇಸಸಲ್ಲಿ ಕಟ್ ಮಾಡಿ ರೆಸ್ಟ್ರಿಕ್ಷನ್ ಎನ್ಸೈಮ್ DNAನ ಕಟ್ ಮಾಡಿದೆ. 1, 2, 3, 4, 5 DNA ಸೆಗ್ಮೆಂಟ್ಸ್ ಇದ್ದಾಗ 4 ಕಡೆ ಕಟ್ ಮಾಡಿರುತ್ತೆ ಈ ಥರ. ಓಕೆನಾ? ಸೊ ವಾಟ್ ಈಸ್ ದಿಸ್ ಅಗರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್? ದಿಸ್ ಈಸ್ ಎಂಪ್ಲಾಯ್ಡ್ ಟು ಚೆಕ್ ದ ಪ್ರೋಗ್ರೆಷನ್ ಆಫ್ ದ ರೆಸ್ಟ್ರಿಕ್ಷನ್ ಎನ್ಸೈಮ್ ವರ್ಕ್ ಮಾಡೈತಾ.
ಕಟ್ ಮಾಡಿತ್ತು ಆ್ಯಕ್ಚುಲಿ DNA ಸೆಗ್ಮೆಂಟ್ಸನ್ನ, ಮತ್ತು ಎಷ್ಟು ಸರಿ ಕಟ್ ಮಾಡಿದ್ದೆ ಅಂತ ನೀವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಸ್ಯಾಂಪಲನ್ನು ಅಗರೋಸ್ ಜೆಲ್ ಮೇಲೆ ಹಾಕಿ ಅದನ್ನು ರನ್ ಮಾಡ್ತೀರಾ. ವಾಟ್ ಈಸ್ ರನ್ನಿಂಗ್? ಯು ಆರ್ ಅಲೋವಿಂಗ್ ದ ಕರೆಂಟ್ ಟು ಪಾಸ್. you'll have two sides, ನೆಗೆಟಿವ್ ಮತ್ತು ಪಾಸಿಟಿವ್ ಎಲೆಕ್ಟ್ರೋಡ್ಸನ್ನ ಇಟ್ಟು ಅದನ್ನು ಪಾಸ್ ಮಾಡ್ತೀರಾ. ಓಕೆ, ಸೊ DNA ಅದು ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ. ಓಕೆ, DNA ಈಸ್ ನೆಗೆಟಿವ್ಲಿ ಚಾರ್ಜ್. ದಿಸ್ ಮೂವ್ಸ್ ಟುವರ್ಡ್ಸ್ ದ ಆ್ಯನೋಡ್. ನೆಗೆಟಿವ್ ಇರೋದು ಪಾಸಿಟಿವ್ ಕ್ಯಾಥೋಡ್ ಕಡೆಗೆ ಮೂವ್ ಆಗುತ್ತೆ ಆಬ್ವಿಯಸ್ಲಿ. ಓಕೆ, ಆ್ಯನೋಡ್ ಇಸ್ ದ ಪಾಸಿಟಿವ್ ಒನ್, ಯು ನೋ ದ್ಯಾಟ್. ಸೊ ಆಪೋಸಿಟ್ ಚಾರ್ಜಸ್ ವಿಲ್ ಅಟ್ರಾಕ್ಟ್ ಯೂಶ್ವಲಿ. ಸೊ ಅದಕ್ಕೋಸ್ಕರ ಇದು ಆ್ಯನೋಡ್ ಕಡೆ ಮೂವ್ ಆಗುತ್ತೆ. Then next what happens is DNA fragments are separated according to their size through sieving effect of agarose gel. ಎಲ್ಲಿ ಈ ಅಗರೋಸ್ ಜೆಲ್ಲಲ್ಲಿ ಸ್ಮಾಲ್ ಪೋರ್ಸ್ ಇರುತ್ತೆ, ಸೀವ್ಸ್ ಅಂತ ಹೇಳ್ತೀವಿ, ಹೋಲ್ಸ್ ಥರ. ಓಕೆ, ಅಲ್ಲೇನಾಗುತ್ತೆ, ಫ್ರ್ಯಾಗ್ಮೆಂಟು ಸೈಜ್ ಬೇಸ್ಡ್ ಆನ್ ದೇರ್ ಸೈಜ್, ಅವ್ರ ಸೈಜ್ ಮೇಲೆ ಸಪ್ರೇಟ್ ಆಗ್ತಾ ಬರುತ್ತೆ. ಓಕೆ, ಅಂದರೆ ಮೂವ್ ಆಗುತ್ತೆ, ರನ್ ಆಗುತ್ತೆ ಕರೆಂಟ್ ಪಾಸ್ ಆದಾಗ. ಓಕೆ, ಸೊ ಇಲ್ಲಿ ಅಗರೋಸ್ ಜೆಲ್ ಐ ಸೆಡ್ ಇಟ್ ಇಸ್ ಅ ಪಾಲಿಮರ್ ಆಫ್ ಸೀವೀಡ್ ಅದು ಸಿಯಲ್ಲಿ ಸಮುದ್ರದಲ್ಲಿ ಇರುವಂಥ ಗ್ರಾಸ್ ಅದು. ಓಕೆ, ಸ್ಮಾಲರ್ ಸೈಜ್ ಫ್ರ್ಯಾಗ್ಮೆಂಟ್ಸ್ ಮೂವ್ ಫಾರ್ದರ್. ಸ್ಮಾಲ್ ಫ್ರ್ಯಾಗ್ಮೆಂಟ್ಸು ಸ್ಮಾಲ್ ಸೆಗ್ಮೆಂಟನ್ನ ಕಟ್ ಮಾಡಿರುತ್ತೆ ಎನ್ಸೈಮು. ಆ ಸ್ಮಾಲ್ ಸೆಗ್ಮೆಂಟು ತುಂಬ ದೂರ ರನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇದು ತುಂಬ ಲಾಸ್ಟಲ್ಲಿ ಐತಲ್ಲ, ದಿಸ್ ಈಸ್ ದ ವೆರಿ ಸ್ಮಾಲೆಸ್ಟ್ ಸೆಗ್ಮೆಂಟ್. ತುಂಬ ದೂರ ಸ್ಮಾಲ್ ಇರೋದ್ರಿಂದ ಸೈಜ್ ತುಂಬ ಚಿಕ್ಕದಾಗಿರುತ್ತೆ. ಸೊ ತುಂಬ ದೂರ ತನಕ ಮೂವ್ ಆಗುತ್ತೆ, ಫಾರ್ದರ್ ತುಂಬ ದೂರ ತನಕ ಅದು ಮೂವ್ ಆಗುತ್ತೆ. ಓಕೆ, ದ ಪ್ರಾಸೆಸ್ ಇಸ್ ರಿಪೀಟೆಡ್ ವಿತ್ ದ ವೆಕ್ಟರ್ DNA ಆಲ್ಸೋ. ಸೇಮ್ ಇದೇ ಥರ ವೆಕ್ಟರ್ DNA ಆ್ಯಡ್ ಮಾಡಿ ಕೂಡ ಮಾಡ್ತಾರೆ. ದ ಕಟ್ಔಟ್ ಜೀನ್, ದಟ್ ಈಸ್ DNA ಸೆಗ್ಮೆಂಟ್ ಆಫ್ ಇಂಟ್ರೆಸ್ಟ್, ಓಕೆ, ಫ್ರಮ್ ಸೋರ್ಸ್ DNA ಆ್ಯಂಡ್ ಕಟ್ ವೆಕ್ಟಾರ್ ಆರ್ ಮಿಕ್ಸ್ಡ್ ಆ್ಯಂಡ್ ಲೈಗೇಸ್ ಈಸ್ ಆ್ಯಡೆಡ್. ದಿಸ್ ಕ್ರಿಯೇಟ್ಸ್ ರಿಕಾಂಬಿನೆಂಟ್ DNA. ಆಯಿತಾ, ಇಷ್ಟೆಲ್ಲ ಆಯಿತಾ? ಇವಾಗ ಏನು ಮಾಡ್ತಾರೆ, ಯು ಹ್ಯಾವ್ ಕಟ್ಔಟ್ ದ DNA ಸೆಗ್ಮೆಂಟ್ ಇರುತ್ತೆ, ದಟ್ ಈಸ್ ಹ್ಯಾವಿಂಗ್ ದ ಜೀನ್ ಆಫ್ ಯುವರ್ ಇಂಟ್ರೆಸ್ಟ್. ಓಕೆ, ಆಫ್ ಇಂಟ್ರೆಸ್ಟ್ ಫ್ರಮ್ ದ ಸೋರ್ಸ್ DNA ತೊಗೊಂಡಾಯಿತು. ಇಲ್ಲಿ ಸೆಗ್ಮೆಂಟ್ಸ್ ಬಂದಿರುತ್ತೆ, ಅದ್ರಲ್ಲಿ ನಿಮ್ಗೆ ಯಾವ ಸೆಗ್ಮೆಂಟ್ ಬೇಕೋ ಅದನ್ನು ತೊಗೋತೀರಾ. ತೊಗೊಂಡಾದ್ಮೇಲೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ವೆಕ್ಟರ್ಸ್ನು ಕೂಡ ಆ್ಯಡ್ ಮಾಡ್ತೀರಾ. ವಾಟ್ ಆರ್ ದ ವೆಕ್ಟರ್ಸ್? ದೀಸ್ ಆರ್ ದ ವೆಹಿಕಲ್ಸ್, ಯೂಶ್ವಲಿ ದ DNA ಆರ್ ದ ಸೆಲ್, DNA or a cell which is used to transfer the genetic material of your interest, okay, from one cell to another cell. ನಿಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಆ್ಯಡ್ ಮಾಡೋದಕ್ಕೆ ಹೋಸ್ಟ್ ಸೆಲ್ ಒಳಗಡೆ ಆ್ಯಡ್ ಮಾಡಬೇಕು. ಯೂಶ್ವಲಿ ಈಕ್ವಲೈ ಸೆಲ್ ಹೋಸ್ಟ್ ಆಗಿರುತ್ತೆ. ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಿಮಗೆ ವೆಕ್ಟರ್ ಬೇಕಾಗಿರುತ್ತೆ. ಅದನ್ನು ನಾವು ವೆಕ್ಟರ್ ಅದು ಕೂಡ ಆ್ಯಡ್ ಮಾಡ್ತೀರಾ. DNA ನಿಮಗೆ ಬೇಕಾಗಿರುವಂಥ DNA ಸೆಗ್ಮೆಂಟ್ ತೊಗೊಬಿಟ್ಟು ಅದನ್ನು ವೆಕ್ಟರ್ ಜೊತೆ ಆ್ಯಡ್ ಮಾಡಿ ದೆನ್ ಲೈಗೇಸ್ ಇಸ್ ಆ್ಯಡೆಡ್. ಲೈಗೇಸ್ ಇಸ್ ಆಲ್ಸೋ ಆ್ಯನ್ ಎನ್ಸೈಮ್. ಅದೇನು ಮಾಡುತ್ತೆ, ಈ ರೆಸ್ಟ್ರಿಕ್ಷನ್ ಎನ್ಸೈಮ್ ಕಟ್ ಮಾಡುತ್ತೆ. ಈ ಲೈಗೇಸ್ ಅನ್ನೋ ಎನ್ಸೈಮು ಎರಡೂ ಸೆಗ್ಮೆಂಟನ್ನ ಜಾಯಿನ್ ಮಾಡುತ್ತೆ. ಸ್ಟಿಚಸ್, ಮಾಲಿಕ್ಯುಲರ್ ಸ್ಟಿಚಸ್ ಅಂತ ಹೇಳ್ತೀವಿ. ಓಕೆ, ಇಷ್ಟು ಆ್ಯಡ್ ಮಾಡಿ ಮತ್ತೆ ನೀವು ಮಾಡಿದಾಗ ನಿಮಗೆ ರೀಕಾಂಬಿನೆಂಟ್ DNA ಕ್ರಿಯೇಟ್ ಆಗುತ್ತೆ. ಇಲ್ಲಿ ಹಾಗೆ ನಿಮಗೆ ಅಟ್ಯಾಚ್ ಆಗಿ ಸೆಗ್ಮೆಂಟ್ ವೆಕ್ಟಾರು ನಿಮಗೆ ಬೇಕಾಗಿರುವಂಥ ಪ್ಲಾಸ್ಮಿಡ್ ಅಥವಾ ವೆಕ್ಟಾರು ಅದು ಇದು ಎರಡೂ ಜಾಯಿನ್ ಆದಾಗ ನಿಮಗೆ ರೀಕಾಂಬಿನೆಂಟ್ DNA ಫಾರ್ಮ್ ಆಯಿತು. ಅಂದರೆ ಇದ್ದಿದ್ದು ನಾರ್ಮಲ್ DNAಯಿಂದ ನಿಮಗೆ ಇನ್ನೊಂದು ಹೊಸ DNA ಸೆಗ್ಮೆಂಟ್ ಆ್ಯಡ್ ಆಯಿತು. ಓಕೆ, and the third step is amplification of the gene of interest using PCR. ಇಲ್ಲಿ polymerase chain reaction, this is the equipment, okay, or the setup which is used for the process of polymerase chain reaction. This is the synthesis of multiple copies of the gene of interest in vitro using 2 sets of primers and the enzyme DNA polymerase. ಇಲ್ಲಿ ಏನು ಮಾಡ್ತೀರಾ, ನಿಮ್ಗೆ ಏನು ಸಿಕ್ಕಿರುತ್ತೆ ರಿಕಾಂಬಿನೆಂಟ್ DNA, ಅದು ನಿಮಗೆ ತುಂಬ ಬಿಲಿಯನ್ಸ್ ಆಫ್ ಕಾಪೀಸಲ್ಲಿ ಬೇಕು. ಇಷ್ಟಿರುತ್ತೆ, ತುಂಬ ಬೇಕಾಗಿರುತ್ತೆ. ಅದನ್ನು ನೀವು ಆ್ಯಂಪ್ಲಿಫೈ ಮಾಡ್ತೀರಾ, ಇನ್ಕ್ರೀಸಿಂಗ್ ದ ನಂಬರ್ ಆಫ್ ದ ಕಾಪೀಸ್. ಏನು ಯೂಸ್ ಮಾಡಿಕೊಂಡು ಇನ್ವಿಟ್ರೋ ಅಂದರೆ ಲ್ಯಾಬಾರೆಟ್ರಿ ಒಳಗಡೆ ಮಾಡೋವಂಥದ್ದು. 2 ಸೆಟ್ ಆಫ್ ಪ್ರೈಮರ್ಸನ್ನು ಆ್ಯಡ್ ಮಾಡ್ತೀರಾ. ಒಂದು ಎನ್ಸೈಮ್ DNA ಪಾಲಿಮರೇಸ್ ಅನ್ನೋದು ಅದು ಆ್ಯಡ್ ಮಾಡ್ತೀರಾ. ಪ್ರೈಮರ್ಸ್ ಏನು ಮಾಡುತ್ತೆ, ದೀಸ್ ಆರ್ ದ ಕೆಮಿಕಲಿ ಸಿಂಥಸೈಸ್ಡ್ ಒಲಿಗೋನ್ಯೂಕ್ಲಿಯೋಟೈಡ್ಸ್. ಸ್ಮಾಲ್ ನ್ಯೂಕ್ಲಿಯೋಟೈಡ್, ಒಲಿಗೋ ಅಂತ ಹೇಳಿದ್ರೆ 2ರಿಂದ ಓಕೆ 2 to 10 ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ವಾಟ್ ಆರ್ ನ್ಯೂಕ್ಲಿಯೋಟೈಡ್ಸ್? ನಿಮಗೆಲ್ಲ ಗೊತ್ತು. ನ್ಯೂಕ್ಲಿಯೋಟೈಡ್ಸಲ್ಲಿ ನೈಟ್ರೋಜನ್ ಬೇಸ್ ಇರುತ್ತೆ, ಫಾಸ್ಫೇಟ್ ಇರುತ್ತೆ, ಶುಗರ್ ಇರುತ್ತೆ. ಸೊ ದಟ್ ಆರ್ ಕಾಂಪ್ಲಿಮೆಂಟರಿ ಟು ದ ರೀಜನ್ಸ್ ಆಫ್ ದ DNA. ಅಲ್ಲಿ ಏನು ರೀಕಾಂಬಿನೆಂಟ್ DNA ನಿಮ್ಗೆ ಸಿಕ್ಕಿರುತ್ತೆ, ಅದರಲ್ಲಿ ಇರೋವಂಥ ನ್ಯೂಕ್ಲಿಯೋಟೈಡ್ಸಿಗೆ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಇರೋವಂಥದ್ದು ಪ್ರೈಮರ್ಸು, ಅದು ಆ್ಯಡ್ ಮಾಡ್ತೀರಾ. ಓಕೆ,
ಯಾಕಂದರೆ ನಿಮ್ಗೆ ಗೊತ್ತು ಕಾಂಪ್ಲಿಮೆಂಟರಿಟಿಯಾಗಿ ಫಾರ್ಮ್ ಮಾಡ್ತಾ ಹೋದ್ರೆ ನಿಮಗೆ ಡಿ ಎನ್ ಎ ಬರೋದು, ಕಾಪೀಸ್ ಬರೋದು. ದೆನ್ ದ ಎನ್ಸೈಮ್ ಏನು ಡಿ ಎನ್ ಎ ಪಾಲಿಮರೇಸ್ ಎನ್ಸೈಮ್ ಯೂಸ್ ಮಾಡ್ತೀರಾ, ಆ ಎನ್ಸೈಮ್ ಏನು ಮಾಡುತ್ತೆ ಅಂದರೆ ಇಟ್ ಎಕ್ಸ್ಟೆಂಡ್ಸ್ ದ ಪ್ರೈಮರ್. ಆ ಪ್ರೈಮರನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗುತ್ತೆ ಯೂಸಿಂಗ್ ದ ನ್ಯೂಕ್ಲಿಯೋಟೈಡ್ಸ್ ಆ್ಯಂಡ್ ದ ಜೀನೋಮಿಕ್ ಡಿ ಎನ್ ಎ ಟೆಂಪ್ಲೇಟ್. ಓಕೆ, ಡಿ ಎನ್ ಎಲ್ಲಿ ಏನೇನಿರುತ್ತೆ ಅದಕ್ಕೆ ಆಪೋಸಿಟ್ ಆಗಿ ನ್ಯೂಕ್ಲಿಯೋಟೈಡ್ಸನ್ನು ಈ ಎನ್ಸೈಮ್ ಆ್ಯಡ್ ಮಾಡ್ತಾ ಹೋಗುತ್ತೆ. ದಿಸ್ ಪ್ರೈಮರ್ ಅಂದರೆ ಸ್ಟಾರ್ಟಿಂಗಲ್ಲಿ ಹೋಗ್ಬಿಟ್ಟು ಅದು ಡಿ ಎನ್ ಎಗೆ ಅಟ್ಯಾಚ್ ಆಗುತ್ತೆ. ಅದಾದಮೇಲೆ ಡಿ ಎನ್ ಎ ಪಾಲಿಮರೇಸ್ ಏನಾಗುತ್ತೆ ಅದು ಆ್ಯಡ್ ಮಾಡ್ತಾ ಹೋಗುತ್ತೆ. ಓಕೆ, ಬೇಕಾಗಿರೋದು ಇಲ್ಲಿ ಎ ಇದ್ದರೆ ಟಿ ಆ್ಯಡ್ ಮಾಡುತ್ತೆ, ಜಿ ಇದ್ದರೆ ಸಿ ಆ್ಯಡ್ ಮಾಡುತ್ತೆ. ಓಕೆ, ಲೈಕ್ ದ್ಯಾಟ್. ಟಿ ಇದ್ದರೆ ಎ ಆ್ಯಡ್ ಮಾಡುತ್ತೆ, ಸಿ ಇದ್ದರೆ ಜಿ ಆ್ಯಡ್ ಮಾಡುತ್ತೆ. ಈ ಥರ ಆಪೋಸಿಟ್ ಆಗಿ ಆ್ಯಡ್ ಮಾಡ್ಕೊಂಡು ಹೋಗ್ತಿರುತ್ತೆ. ಆಗ ನಿಮಗೆ ಡಿ ಎನ್ ಎ ಕಾಪೀಸು ಪ್ರೊಡಕ್ಷನ್ ಆಗ್ತಾ ಹೋಗ್ತಿರುತ್ತೆ. ಓಕೆ, ಲೈಕ್ ದಿಸ್ ದ ಡಿ ಎನ್ ಎ ಸೆಗ್ಮೆಂಟ್ ಇಸ್ ಆ್ಯಂಪ್ಲಿಫೈಡ್ ಅಪ್ ಟು 1 ಬಿಲಿಯನ್ ಕಾಪೀಸ್. ಒಂದು ಸರಿ ನೀವು ಒಂದು ಸೆಟಪ್ಪಲ್ಲಿ ನೀವು ಹಾಕಿದ್ರೆ 1 ಬಿಲಿಯನ್ ಕಾಪೀಸ್ ಆಫ್ ಡಿ ಎನ್ ಎ ನಿಮಗೆ ಸಿಗುತ್ತೆ. ಓಕೆ, ಹಿಯರ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್, ಹಿಯರ್ ಯು ಕ್ಯಾನ್ ವಾಚ್ ಇಟ್. ಇಲ್ಲಿ ರೀಜನ್ ಟು ಬಿ ಆ್ಯಂಪ್ಲಿಫೈಡ್, ಈ ರೆಡ್ ಏನು ರೀಜನ್ ಐತೆ ಈ ರೀಜನ್ ನಿಮಗೆ ಆ್ಯಂಪ್ಲಿಫೈ ಆಗಬೇಕಾಗಿರೋದು. ಇದನ್ನು ಏನು ಮಾಡ್ತೀರಾ, ದಿಸ್ ಇಸ್ ಯುವರ್ ಡಿ ಎನ್ ಎ, ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎನ ಡಿನೇಚರ್ ಮಾಡೋದು ಅಂದರೆ ಹೀಟ್ ಮಾಡೋದು. ಹೀಟ್ ಮಾಡಿದಾಗ ನಿಮಗೆ ಬ್ರೇಕ್ ಆಗುತ್ತೆ when we have one strand and this is the part here. ಈ ಪಾರ್ಟ್ ಇದ್ದಿರುತ್ತೆ, ಇಲ್ಲಿ ಪ್ರೈಮರ್ ಆ್ಯಡ್ ಆಗುತ್ತೆ. ಓಕೆ, ಪ್ರೈಮರ್ ಇಸ್ ಆ್ಯಡೆಡ್ ಆ್ಯಂಡ್ ದಿಸ್ process is called as annealing. ಯು ಆರ್ ಆ್ಯಡಿಂಗ್ ದ ಪ್ರೈಮರ್ ಹಿಯರ್. ಇಲ್ಲಿ ಈ ಕಡೆ 5' to 3' ಎಂಡಲ್ಲಿ ಈ ರೀಜನಲ್ಲಿ 3' ರೀಜನಲ್ಲಿ ಯಾವತ್ತೂ ಕೂಡ ಪ್ರೈಮರ್ ಆ್ಯಡ್ ಮಾಡ್ತೀರಾ. ಆಪೋಸಿಟ್ ಸೆಗ್ಮೆಂಟ್ ಇರೋದ್ರಿಂದ ಇಲ್ಲಿ ಈ ಕಡೆ ಆ್ಯಡ್ ಮಾಡ್ತೀರಾ. ದೆನ್ ವಾಟ್ ಯುಲ್ ಡೂ ಇಸ್ ಡಿ ಎನ್ ಎ ಪಾಲಿಮರೇಸನ್ನು ಆ್ಯಡ್ ಮಾಡ್ತೀರಾ. ಟ್ಯಾಕ್ ಡಿ ಎನ್ ಎ ಪಾಲಿಮರೇಸ್ ಪ್ಲಸ್ ಡಿಆಕ್ಸಿ ನ್ಯೂಕ್ಲಿಯೋಟೈಡ್ಸನ್ನು ಆ್ಯಡ್ ಮಾಡ್ತೀರಾ. ನ್ಯೂಕ್ಲಿಯೋಟೈಡ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇವಾಗ ಈ ಕಡೆಯಿಂದ ನಿಮಗೆ ಇಲ್ಲಿ 3' ಇದ್ದಿದ್ದು, ಸೊ ಹಿಯರ್ ಲೈಕ್ ದಿಸ್ ಈ ಥರ ಎಕ್ಸ್ಟೆನ್ಷನ್ ಆಗ್ತಾ ಹೋಗುತ್ತೆ. ಪಾಲಿಮರೇಸನ್ನು ನ್ಯೂಕ್ಲಿಯೋಟೈಡ್ಸನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಮೇಲ್ಗಡೆ ಏನು ಕಾಪಿ ಐತೆ ಅದಕ್ಕೆ ಆಪೋಸಿಟ್ ಆಗಿ ಈ ಕಡೆ ಕೆಳಗಡೆ ಆ್ಯಡ್ ಮಾಡ್ತಾ ಹೋಗುತ್ತೆ 5' to 3' ಡೈರೆಕ್ಷನ್. ಓಕೆ, ಆ್ಯಂಡ್ ಹಿಯರ್ ಆಲ್ಸೋ ಯು ಕ್ಯಾನ್ ಸಿ ಇನ್ ದ ಸೇಮ್ ವೇ ಇಟ್ ಈಸ್ ಆ್ಯಡಿಂಗ್. ಅರ್ಥ ಆಯ್ತಾ? ಸೊ ಲೈಕ್ ದಿಸ್ ಇಲ್ ಆ್ಯಡ್. ದೆನ್ ಫೈನಲಿ 30 ಸೈಕಲ್ಸ್ ಮಾಡಾದಮೇಲೆ ನಿಮಗೆ 1 ಬಿಲಿಯನ್ ಕಾಪೀಸ್ ಈ ಥರ ಸಿಗುತ್ತೆ. ದಿಸ್ ಇಸ್ ಹೌ ಫಾರ್ ಆ್ಯಂಪ್ಲಿಫಿಕೇಷನ್. ಓಕೆ, ಎ ಥರ್ಮೋಸ್ಟೇಬಲ್ ಡಿ ಎನ್ ಎ ಪಾಲಿಮರೇಸ್ ಅದನ್ನು ಯೂಸ್ ಮಾಡ್ತೀರಾ. ಐಸೋಲೇಟೆಡ್ ಫ್ರಮ್ ದ ಬ್ಯಾಕ್ಟೀರಿಯಮ್. ಇದಕ್ಕೆ ಯಾಕೆ ಥರ್ಮೋಸ್ಟೇಬಲ್ ಡಿ ಎನ್ ಎ ಪಾಲಿಮರೇಸ್ ಅಂತ ಹೇಳ್ತೀವಿ ಅಂದರೆ ಹೈ ಟೆಂಪ್ರೇಚರ್ಗೆ ಇದು ಸಹಿಸುವಂಥ ಎಬಿಲಿಟಿ ಇರುತ್ತೆ. ಇದು ಬ್ಯಾಕ್ಟೀರಿಯಮಿಂದ ಐಸೋಲೇಟ್ ಮಾಡಿರ್ತಾರೆ. ಆ ಬ್ಯಾಕ್ಟೀರಿಯಾ ಹೆಸರು ಬಂದು ಥರ್ಮಸ್ ಆಕ್ವಾಟಿಕಸ್ ಅಂತ. ಓಕೆ, ಇಟ್ ರಿಮೇನ್ಸ್ ಆಕ್ಟಿವ್ ಇನ್ ಹೈ ಟೆಂಪ್ರೇಚರ್ ಡ್ಯೂರಿಂಗ್ ದ ಡಿನೇಚರೇಷನ್ ಆಫ್ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ. ಡಿನೇಚರೇಷನ್ ಅಂತ ಹೇಳಿದರೆ ಬ್ರೇಕ್ ಮಾಡೋದು. ಡಬಲ್ ಸ್ಟ್ಯಾಂಡರ್ಡ್ ಇರೋದನ್ನು ತುಂಬ ಹೀಟ್ ಸಪ್ಲೈ ಮಾಡಿ ಅದನ್ನು 2 ಸಿಂಗಲ್ ಸ್ಟ್ಯಾಂಡಾಗಿ ಮಾಡ್ತೀರಾ. ಓಕೆ, ಸೊ ದ ಆಂಪ್ಲಿಫೈಡ್ ಫ್ರಾಗ್ಮೆಂಟ್ಸ್ ಕ್ಯಾನ್ ಬಿ ಯೂಸ್ ಟು ಲೈಗೇಟ್ ವಿತ್ ವೆಕ್ಟಾರ್ ಫಾರ್ ಫರ್ದರ್ ಕ್ಲೋನಿಂಗ್. ಏನು ಆಂಪ್ಲಿಫೈ ಆಗಿರುತ್ತೆ ಅದನ್ನು ನೀವು ವೆಕ್ಟಾರ್ ಜೊತೆ ಆ್ಯಡ್ ಮಾಡಿ ಅದನ್ನು ಮತ್ತೆ ಕ್ಲೋನ್ ಮಾಡ್ಕೋಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಆಂಪ್ಲಿಫಿಕೇಷನ್. ಸೊ ಫಸ್ಟ್ 3 ಸ್ಟೆಪ್ಸ್. ಇನ್ ನೆಕ್ಸ್ಟ್ 3 ಸ್ಟೆಪ್ಸನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೀನಿ. ಸೊ ವಾಟ್ ಈಸ್ ಐಸೋಲೇಷನ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್. ಇಲ್ಲಿ ಸೆಲ್ಸನ್ನು ಡೈಜೆಸ್ಟ್ ಮಾಡ್ತೀರಾ, ಆಮೇಲೆ ನೀವು ಎಲ್ಲ ಡಿ ಎನ್ ಎ ಸಪ್ರೇಟಾಗಿ ರಿಲೀಸ್ ಆಗುತ್ತೆ. ಅದನ್ನು ಆ ಡಿ ಎನ್ ಎನ ನೀವು ಚಿಲ್ಡ್ ಎಥನಾಲ್ ಹಾಕಿದಾಗ ಪ್ರೆಸಿಪಿಟೇಟ್ ಆಗಿ ಸಪ್ರೇಟ್ ಆಗುತ್ತೆ. ಅದನ್ನು ಸ್ಪೂಲಿಂಗ್ ಮಾಡಿ ತೆಗಿತೀರಾ ಸಪ್ರೇಟಾಗಿ. ತೆಗ್ದಾದ್ಮೇಲೆ ಅದನ್ನು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಜೊತೆ ಆ್ಯಡ್ ಮಾಡಿ ಅಗರೋಸ್ ಜೆಲ್ ಮೇಲೆ ಅದನ್ನು ರನ್ ಮಾಡ್ತೀರಾ. ವೇರ್ ಯುಲ್ ಸಪ್ಲೈ ದ ಕರೆಂಟ್. ಮಾಡಿದಾಗ ನಿಮಗೆ ಸ್ಮಾಲ್ ಕಟ್ಟಾಗಿರೋವಂಥದ್ದು ತುಂಬ ದೂರ ಮೂವ್ ಆಗುತ್ತೆ. ಏನು ಕಟ್ಟಾಗಿರೋದಿಲ್ಲ, ಡೈಜೆಸ್ಟ್ ಆಗಿರೋದಿಲ್ಲ, ಅದು ಇಲ್ಲೇ ಹತ್ರದಲ್ಲೇ ಇರುತ್ತೆ. ಓಕೆ, ಸೊ ಅಗರಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಇಸ್ ಎಂಪ್ಲಾಯ್ಡ್ ಫಾರ್ ದ ಪ್ರೋಗ್ರೆಷನ್ ಆಫ್ ದ ರೆಸ್ಟ್ರಿಕ್ಷನ್ ಎನ್ಸೈಮನ್ನು ಚೆಕ್ ಮಾಡೋದಕ್ಕೋಸ್ಕರ. ಇದು ಸೈಜ್ ಡಿಪೆಂಡೆಡ್ ಆನ್ ದ ಸೈಜ್ ಇದನ್ನು ಮೂವ್ ಮಾಡ್ತಾ ಹೋಗುತ್ತೆ. ಚಿಕ್ಕದಾಗಿರೋದು ತುಂಬ ದೂರ ಮೂವ್ ಆಗುತ್ತೆ, ಹೆವಿ ಇರೋದು ಇಲ್ಲೇ ಉಳ್ಕೊಳ್ಳುತ್ತೆ, ದೊಡ್ಡದಿರೋದು. ದೆನ್ ಆ್ಯಂಪ್ಲಿಫಿಕೇಷನ್ ಮಾಡೋದು. ಯಾವ ಥರ ಆ್ಯಂಪ್ಲಿಫೈ ಮಾಡ್ತೀರಾ ಅಂತ ಹೇಳಿದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನಲ್ಲಿ ನಿಮಗೆ ಸಿಕ್ಕಿರೋವಂಥ ರಿಕಾಂಬಿನೆಂಟ್ ಡಿ ಎನ್ ಎನ ಆ ಸೆಗ್ಮೆಂಟ್ ಆಫ್ ಡಿ ಎನ್ ಎನ ಇಲ್ಲಿ ಡಿಫ್ರೆಂಟ್ ಪ್ರಾಸೆಸಸ್ ಪ್ರೈಮರ್ಸ್ ಆ್ಯಡ್ ಮಾಡಿ ಎನ್ಸೈಮ್ ಡಿ ಎನ್ ಎ ಪಾಲಿಮರೇಸು ಮತ್ತು ಈ ಥರ ಎಲ್ಲ ಆ್ಯಡ್ ಮಾಡಿ ನೀವು ಅದನ್ನು ಬಿಲಿಯನ್ಸ್ ಆಫ್ ಕಾಪೀಸಲ್ಲಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ತೀರಾ. ಹಿಯರ್ ವಾಟ್ ವಿಲ್ ಡು, ಫಸ್ಟ್ ಡಿನೇಚರೇಷನ್ ಮಾಡೋದು, ಹೀಟ್ ಸಪ್ಲೈ ಮಾಡಿ. ಓಕೆ, ಯು ಆರ್ ಸಪ್ಲೈಯಿಂಗ್ ದ ಹೀಟ್ ಆ್ಯಂಡ್ ಮೇಕಿಂಗ್ ದ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಟು ಕಟ್ ಅಪ್ ಆ್ಯಂಡ್ ಫಾರ್ಮ್ 2 ಸಿಂಗಲ್ ಸ್ಟ್ಯಾಂಡ್ ಡಿ ಎನ್ ಎ. ಆಮೇಲೆ ಅನಿಲಿಂಗ್ ಅಂತ ಹೇಳಿದರೆ ಪ್ರೈಮರ್ಸ್ ಆ್ಯಡ್ ಮಾಡೋದು. ಇಲ್ಲಿ ಈ ರೀಜನಲ್ಲಿ 5' ರೀಜನಲ್ಲಿ 2 ಕಡೆಯೂ ಇಲ್ಲಿ ಪ್ರೈಮರ್ಸನ್ನು ಆ್ಯಡ್ ಮಾಡ್ತೀರಾ. ಇಲ್ಲಿ 5' ರೀಜನಲ್ಲಿ, ಇಲ್ಲಿ 3' ರೀಜನಲ್ಲಿ ಇದು ಆ್ಯಡ್ ಆದಮೇಲೆ ಇದನ್ನು ಅನಿಲಿಂಗ್ ಅಂತ ಹೇಳ್ತೀವಿ. ಡಿ ಎನ್ ಎ ಪಾಲಿಮರೇಸ್ ಆ್ಯಡ್ ಮಾಡ್ತೀರಾ. ಯೂಶ್ವಲಿ ಎಂಥ ಡಿ ಎನ್ ಎ ಪಾಲಿಮರೇಸ್ ಅಂದರೆ
ಥರ್ಮೋಸ್ಟೇಬಲ್ ಇರುವಂಥ ಬ್ಯಾಕ್ಟೀರಿಯಾದಿಂದ ಸ್ಟಾರ್ಟ್ ಮಾಡಿರುವಂಥ ಬ್ಯಾಕ್ಟೀರಿಯಾನ ಇದು ಎನ್ಸೈಮನ್ನು ಇಲ್ಲಿ ಆ್ಯಡ್ ಮಾಡ್ತೀರಾ. ಯಾಕಂತ ಹೇಳಿದ್ರೆ ಹೈ ಟೆಂಪ್ರೇಚರ್ ಸಪ್ಲೈ ಮಾಡ್ತಿದ್ದೀರಾ, ಅದರಲ್ಲಿ ಅದು ಏನೂ ಆಗ್ದಂಗೆ ಕೆಲಸ ಮಾಡಬೇಕು, ಅದಕ್ಕೋಸ್ಕರ. ಆಮೇಲೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಎಕ್ಸ್ಟೆನ್ಷನ್ ಆಗುತ್ತೆ. ಅಂದರೆ ನ್ಯೂಕ್ಲಿಯೋಟೈಡ್ಸ್ ಏನು ಮೇಲ್ಗಡೆ ಸ್ಟ್ಯಾಂಡಲ್ಲಿರುತ್ತೆ ಅದಕ್ಕೆ ಆಪೋಸಿಟ್ಟಾಗಿ ಇಲ್ಲಿ ಡೆವಲಪ್ ಮಾಡ್ತಾ ಹೋಗ್ತಿರುತ್ತೆ. ಈ ಥರ ನಿಮಗೆ ಬಿಲಿಯನ್ಸ್ ಆಫ್ ಕಾಪೀಸ್ ಆಫ್ DNA ಬರುತ್ತೆ ಆಫ್ಟರ್ 30 ಕಾಪೀಸ್ ಇನ್ ಕೇಸ್ ಆಫ್ 30 ಸೈಕಲ್ಸು. ಈ ಡಿನೇಚುರೇಷನ್, ಅನಿಲಿಂಗ್ ಆ್ಯಂಡ್ ಎಕ್ಸ್ಟೆನ್ಷನ್ ಇದು 30 ಟೈಮ್ಸ್ ಆಗಬೇಕು. ಈ ಮೂರು ಸ್ಟೆಪ್ಸು 30 ಟೈಮ್ಸ್ ರನ್ ಆದರೆ ನಿಮಗೆ 1 ಬಿಲಿಯನ್ ಕಾಪೀಸ್ ಸಿಗುತ್ತೆ. ಓಕೆ, ಆಫ್ಟರ್ ದಿಸ್ ಕಾಪೀಸ್ ಪ್ರೊಡಕ್ಷನ್ ಮಾಡಾದ್ಮೇಲೆ ಏನು ಮಾಡೋದಂತ ನೆಕ್ಸ್ಟ್ ಸ್ಟೆಪ್ಸಲ್ಲಿ 3 ಸ್ಟೆಪ್ಸಲ್ಲಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ವಿತ್ ದಿಸ್ ಐ ವಿಲ್ ಬಿ ಸ್ಟಾಪಿಂಗ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್.